ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ನೀವೇನಾದರೂ ಸೈನ್ಸ್ ಮುಗಿಸ್ಕೊಂಡು ಇಂಜಿನಿಯರಿಂಗ್ ಮಾಡಬೇಕಂತ ಅನ್ಕೊಂಡಿದ್ರೆ ಈ ವಿಡಿಯೋದಲ್ಲಿ ಇಂಜಿನಿಯರಿಂಗಲ್ಲಿ ಟಾಪ್ ಬ್ರಾಂಚಸ್ ಆದಂಥ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತೀನಿ ನಿಮಗೆ. ಅದರದ್ದು ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು, ಜಾಬ್ ಆಪರ್ಚುನಿಟಿ ಏನು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂದರೆ ಏನು, ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಫ್ರೆಂಡ್ಸ್ ಇದಕ್ಕೂ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಹಾಕಿ. ಇದೇ ರೀತಿಯನ್ನು ಕಂಟಿನ್ಯೂಸ್ ಆಗಿ ಕೊಡ್ತಾ ಇರ್ತೀನಿ ನಿಮಗೆ. ನೋಡಿ, CS ಇಸ್ ದ ಟಾಪ್ ಟ್ರೆಂಡಿಂಗ್ ಬ್ರಾಂಚ್ ಇನ್ ಇಂಜಿನಿಯರಿಂಗ್. ಯಾಕಂದರೆ ಇವಾಗ ನಡೀತಾ ಇದೆ ಸಾಫ್ಟ್ವೇರ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಫ್ಟ್ವೇರ್ ಯಾವ ರೀತಿ ವರ್ಕ್ ಆಗ್ತಾ ಇದ್ದಾರೆ, ಸಾಫ್ಟ್ವೇರ್ ಯಾವ ರೀತಿ ಡೆವಲಪ್ ಆಗ್ತಾ ಇದ್ದಾರೆ. ಈಗ ನೋಡಿ, ಮೊದಲೆಲ್ಲ ನಾವು UPI ಪೇಮೆಂಟ್ ಎಲ್ಲ ಯಾವ ರೀತಿ ಇತ್ತು, ಮೊದಲೆಲ್ಲ ಕ್ಯಾಶ್ ಇತ್ತು, ಇವಾಗೆಲ್ಲ ಡಿಜಿಟಲ್ ಆಗಿದೆ, ಡಿಜಿಟಲ್ ಪೇಮೆಂಟ್ ಆಗಿದೆ. ಮತ್ತು ಈಗ ನೋಡಿ, ನೀವು ಏನಾದರೂ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಂದ್ರೆ, ನೀವು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಬೇಕಂದ್ರೆ, ಪಾಸ್ಪೋರ್ಟ್ ಅಪ್ಲಿಕೇಶನ್ ಹಾಕೋದು ಎಲ್ಲರಿಗೂ ಸಾಫ್ಟ್ವೇರ್ ಅಪ್ಡೇಟ್ ಆಗಿಬಿಟ್ಟಿದೆ ಇವಾಗ. ನೀವು ರೇಷನ್ ಕಾರ್ಡು ಮೊದಲೆಲ್ಲ ನೋಡಿ, ನೀವು ಹಾರ್ಡ್ ಕಾಪಿ ತೊಗೊಂಡು ಪ್ರಿಂಟ್ಔಟ್ ತೊಗೊಂಡು ಹೋಗಿ ಕೊಡ್ಬೋದು. ಈಗೆಲ್ಲ ಕಂಪ್ಲೀಟ್ ಆನ್ಲೈನ್ ಮಾಡಿದ್ದೀವಿ. ನಥಿಂಗ್ ಬಟ್ ಸಾಫ್ಟ್ವೇರ್. ಇದೇನೆಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸು ಅಂದರೆ ಏನು ಸಾಫ್ಟ್ವೇರ್ ಇಂಜಿನಿಯರ್ ಮೊದಲ ಇದಕ್ಕೆಲ್ಲ ಕೋಡ್ ಬರೀತಾರೆ, ಅಂದರೆ ಕಂಪ್ಯೂಟರ್ಗೆ ತಿಳಿಸ್ತಾರೆ. ಅಂದರೆ ಕಂಪ್ಯೂಟರ್ ಲ್ಯಾಂಗ್ವೇಜನ್ನ ಕಲಿತು ಕಂಪ್ಯೂಟ್ರಲ್ಲಿ ಒಂದು ಸಾಫ್ಟ್ವೇರು, ಆ್ಯಂಡ್ರಾಯ್ಡ್ ಆ್ಯಪ್ ಗೊತ್ತಿರೋದು ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಆ್ಯಂಡ್ರಾಯ್ಡ್ ಆ್ಯಪು ಮತ್ತು ವೆಬ್ ಅಪ್ಲಿಕೇಶನ್ಸು, ವೆಬ್ಸೈಟ್ಸು ಇವೆಲ್ಲ ಸಾಫ್ಟ್ವೇರ್ ಬರುತ್ತೆ. ಸೊ ಇವಾಗ ಮ್ಯಾನ್ ಪವರ್ನ ರೆಡ್ಯೂಸ್ ಮಾಡ್ತಾ ಇದೆ. ಮೊದಲಿಗೆ CSC ಅಂದರೆ ಏನಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂದರೆ ಏನಂದರೆ, ನೀವು ಕಂಪ್ಯೂಟರ್ಗೆ ಏನು ಮಾಡ್ತೀರ ಅಂದರೆ ಕಂಪ್ಯೂಟರ್ಗೆ ಯಾವ ರೀತಿ ಕೆಲಸ ಮಾಡಂತ ನೀವು ಅವ್ರು ಹೇಳ್ಕೊಡ್ತೀರಾ ವಿತ್ ದ ಹೆಲ್ಪ್ ಆಫ್ ಕಂಪ್ಯೂಟರ್ ಲ್ಯಾಂಗ್ವೇಜ್ನ ಕಲಿತು ಕಂಪ್ಯೂಟರ್ ಈ ರೀತಿ ವರ್ಕ್ ಮಾಡಂತ ಹೇಳ್ತೀರಾ. ಕಂಪ್ಯೂಟರ್ಗೆ ಮತ್ತು ಹಾರ್ಡ್ವೇರ್ ಯಾವುದೇ ಕಂಪ್ಯೂಟರ್ ಆಗಿರ್ಬೋದು. ಈ ಮೊಬೈಲ್ ನೋಡಿ, ಮೊಬೈಲ್ಗೆ ಈ ರೀತಿ ವರ್ಕ್ ಮಾಡಿದ್ರೆ ಅಂದರೆ ನೀವು ಕೋಡ್ ಬರೆದು ಬ್ಯಾಕೆಂಡಲ್ಲಿ ಅದನ್ನ ಡೆವಲಪ್ ಮಾಡಿದ್ರೆ ಈ ರೀತಿ ಮೊಬೈಲ್ ವರ್ಕ್ ಮಾಡುತ್ತೆ. ಸೊ ಹಾರ್ಡ್ವೇರು ಸಾಫ್ಟ್ವೇರ್ಗೆ ಪ್ರೊಸೆಸ್ ಯಾವ ರೀತಿ ಮಾಡಬೇಕಂತ ವಿತ್ ದ ಹೆಲ್ಪ್ ಆಫ್ ಕಂಪ್ಯೂಟರ್ ಲ್ಯಾಂಗ್ವೇಜ್, ಅಂದರೆ ಕಂಪ್ಯೂಟರ್ಗೆ ಯಾವುದು ನಾಲೆಜ್ ಗೊತ್ತಲ್ಲ ಅದನ್ನ ಕಂಪ್ಯೂಟರ್ ಕಲಿತು ಕಂಪ್ಯೂಟರ್ ಈ ರೀತಿ ವರ್ಕ್ ಮಾಡಿ ಅಂತ ಹೇಳ್ತೀವಿ. ಅಂದರೆ ಫಾರ್ ಎಕ್ಸಾಂಪಲು ಪೈಥಾನು, C++, ಜಾವಾ ಇವೆಲ್ಲ ಲ್ಯಾಂಗ್ವೇಜು ಆಯಾಯ ಈ ವರ್ಕ್ಗೆ ಆಯಾಯ ಯಾವ ರೀತಿ ಮಾಡಬೇಕಂತ ನಾವು ಕೋಡ್ ಬರೀಬೇಕಾಗುತ್ತೆ. ಆ ಕೋಡ್ ಬರೆದು ನಥಿಂಗ್ ಬಟ್ ಸಾಫ್ಟ್ವೇರು. CSC ಅಡ್ಮಿಷನ್ ಡಾಟಾ ನೋಡಿದರೆ ಅಕಾರ್ಡಿಂಗ್ ಟು AICT 96% ಇನ್ಕ್ರೀಸ್ ಆಗಿದೆ CSC ಅಡ್ಮಿಷನ್ ಲಾಸ್ಟ್ 5 ಇಯರಲ್ಲಿ. ಓಕೆ, 2023 30 ಲ್ಯಾಕ್ ಸ್ಟೂಡೆಂಟ್ಸು CSC ಬ್ರಾಂಚ್ನ ತೊಗೊಂಡಿದ್ದಾರೆ. ಅದೇ ರೀತಿ 2022 12.7 ಲ್ಯಾಕ್ ಸ್ಟೂಡೆಂಟ್ಸು ಜಾಯ್ನ್ ಆಗಿದ್ದಾರೆ CSCಗೆ. ಓಕೆ, ಕಾಲೇಜ್ ನೋಡೋದಾದರೆ ಟೋಟಲ್ ಆಲ್ ಓವರ್ ಇಂಡಿಯಾ 6015 ಇಂಜಿನಿಯರಿಂಗ್ ಕಾಲೇಜ್ ಇದೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ 452 ಇಂಜಿನಿಯರಿಂಗ್ ಕಾಲೇಜ್ ಇದೆ. ಇನ್ ದಟ್ 452 ಇಂಜಿನಿಯರಿಂಗ್ ಕಾಲೇಜಲ್ಲಿ ಗೌರ್ಮೆಂಟು 95 ಗೌರ್ಮೆಂಟ್ ಕಾಲೇಜ್ ಇದೆ. ಆಮೇಲೆ ರಿಮೈನಿಂಗು 357 ಪ್ರೈವೇಟ್ ಕಾಲೇಜಸ್ ಇದೆ. ಓಕೆ, ಎವ್ರಿ ಇಯರು ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಆಮೇಲೆ ಸೀಟ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಲಾಸ್ಟ್ ಇಯರು 1.2 ಲ್ಯಾಕ್ ಇಂಜಿನಿಯರ್ ಸೀಟ್ಸ್ ಇತ್ತು. ಆಮೇಲೆ ಅದರಲ್ಲಿ 7000 ಕೂಡ ಆಲ್ರೆಡಿ ಇನ್ಕ್ರೀಸ್ ಆಗಿತ್ತು. ಸೊ ಈ ವರ್ಷ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಎವ್ರಿ ಇಯರು ಇಂಜಿನಿಯರ್ ಸೀಟ್ಸು ಇನ್ಕ್ರೀಸ್ ಆಗ್ತಾ ಇರುತ್ತೆ, ಕಾಲೇಜ್ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. ನೆಕ್ಸ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಲೇಜ್ ನೋಡೋದಾದರೆ ಆಟೋನಮಸ್ಸು, ಪ್ರೈವೇಟು, ಸೆಂಟ್ರಲ್ ಯೂನಿವರ್ಸಿಟಿ, ಆಮೇಲೆ ಗೌರ್ಮೆಂಟು, ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಕಾಲೇಜ್ ಇದೆ. IIT, NIT. ಓಕೆ, ನೀವು ಇನ್ ಕೇಸ್ IIT, NIT ಅಲ್ಲಿ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ IITಯಲ್ಲಿ ಮತ್ತು NITಯಲ್ಲಿ ಇಂಜಿನಿಯರಿಂಗ್ ಮಾಡೋದಂದರೆ ವ್ಯಾಲ್ಯೂ ಜಾಸ್ತಿ ಇದೆ. ಆಮೇಲೆ ಅಲ್ಲಿ ಪ್ಯಾಕೇಜ್, ಸ್ಟಾರ್ಟಿಂಗ್ ಪ್ಯಾಕೇಜ್ ನಿಮಗೆ 20 ಲ್ಯಾಕು 30 ಲ್ಯಾಕು ಪ್ಲೇಸ್ಮೆಂಟ್ ಪ್ಯಾಕೇಜ್ ಇರುತ್ತೆ. ಬಟ್ಟು ಅಲ್ಲಿ ಫೀಸ್ ಕೂಡ ಅದೇ ರೀತಿ ಇರುತ್ತೆ. ಆದರೆ ನೀವು JEE ಎಕ್ಸಾಮ್ ಪಾಸ್ ಆದರೆ, ಆಲ್ ಓವರ್ ಇಂಡಿಯಾ ಎಕ್ಸಾಮ್ ಇರುತ್ತೆ ಅದು JEE, ಅದರಲ್ಲಿ ಪಾಸ್ ಆಗಿ ನೀವು IIT ಚೆನ್ನಾಗಿ ಸ್ಕೋರ್ ಮಾಡ್ಕೊಂಡು IIT NIT ಹೋದರೆ ನಿಮಗೆ ಅಡ್ವಾಂಟೇಜ್ ಇದೆ, ಹೆವಿ ಅಡ್ವಾಂಟೇಜ್ ಇದೆ. ಮತ್ತು ನಿಮ್ಗೆ ಸ್ಟೈಪಂಡ್ ಕೂಡ ಕೊಡ್ತಾರೆ. ಪ್ಲಸ್ಸು ಅಲ್ಲಿ ನಿಮಗೆ ಕಲಿಯೋಕ್ಕೆ ಎಕ್ಸ್ಪ್ಲೋಸರ್ ಸಿಗುತ್ತೆ, ಅಲ್ಲಿ ಜಾಸ್ತಿ ಕಲಿಯೋಕ್ಕೆ ಸಿಗುತ್ತೆ. ಮತ್ತು ನೀವು ಅಲ್ಲಿ ಪ್ಯಾಕೇಜ್ ಕೂಡ ಅದೇ ರೀತಿ ಇದೆ. ಓಕೆ, ನಾಲೆಜ್ ಕೂಡ ಅದೇ ರೀತಿ ಇದೆ. ಓಕೆ, ನೆಕ್ಸ್ಟು ಯೂನಿವರ್ಸಿಟಿ ಕಾಲೇಜ್ ನೋಡೋದಾದರೆ ಯೂನಿವರ್ಸಿಟಿ ಸಪ್ರೇಟ್ ಆಗಿ ಎಕ್ಸಾಮ್ ಕೂಡ ನಡೆಸ್ತಾರೆ. ಆಮೇಲೆ ನಮ್ಮ ಸ್ಟೇಟಲ್ಲಿ ನೋಡಿ, ಈಗ KCT ಅಂತ ಇದೆ. KCT ಸಪ್ರೇಟ್ ಎಕ್ಸಾಮ್ ಇದೆ. ಅದ್ರ ಥ್ರೂ ಯಾರು ಚೆನ್ನಾಗಿ ರ್ಯಾಂಕ್ ಇದೆ ಟಾಪ್ ಕಾಲೇಜಿಂದ ತಗೋತಾರೆ. ಆಮೇಲೆ ಕೆಲವೊಂದು ಯೂನಿವರ್ಸಿಟಿ ಎಕ್ಸಾಮ್ ಸಪ್ರೇಟ್ ಇರುತ್ತೆ. ಆಯಾ ರಾಜ್ಯದಲ್ಲಿ ಆಯಾ CET ಎಕ್ಸಾಮ್ ಕೂಡ ಇರುತ್ತೆ. ಕೆಲವೊಂದು ಯೂನಿವರ್ಸಿಟಿಗೂ ಎಕ್ಸಾಮ್ ಕೂಡ ಇರುತ್ತೆ. ಅದು ಪಾಸ್ ಆದ ನಿಮಗೆ ಆಯಾ ಕಾಲೇಜಲ್ಲಿ ನೀವು ಅಡ್ಮಿಷನ್ ಸಿಗುತ್ತೆ. CSCಯಲ್ಲಿ ಸಬ್ ಬ್ರಾಂಚ್ ಯಾವ್ದಾವುದು ಅಂತ ನೋಡೋದಾದರೆ ಏನಕ್ಕೆ ಮಾಡಿದ್ದಾರೆ ಸಬ್ ಬ್ರಾಂಚು, ಈಗ ಭಾಳಷ್ಟು ಕಾಲೇಜಲ್ಲಿ ಏನು ಮಾಡಿದ್ದಾರೆ ಅಂದರೆ CSC ಸ್ಟೂಡೆಂಟ್ಸು ಭಾಳಷ್ಟು ಸ್ಟೂಡೆಂಟ್ಸ್ ಜಾಯ್ನ್ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ ಒಂದು ಕಾಲೇಜಲ್ಲಿ ಇಷ್ಟೇ ಸ್ಟೂಡೆಂಟ್ಸ್ ಅಂತ ಇರುತ್ತೆ ಒಂದು ಬ್ರಾಂಚಿಗೆ. ಅದಕ್ಕೋಸ್ಕರ ಏನೇನು ಮಾಡಿದ್ದಾರೆ ಡಿಫ್ರೆಂಟ್ ಬ್ರಾಂಚು. CS ಇಸ್ ದ ಮೇನ್ ಬ್ರಾಂಚು, ಇದು ಸಬ್ ಬ್ರಾಂಚಸ್ಸು. ಬಟ್ ಆಲ್ಮೋಸ್ಟು ಇದರೆಲ್ಲದ್ರದ್ದು ಸಬ್ ಬ್ರಾಂಚಿದ್ದು ಸಿಲೆಬಸ್ಸು ಸೇಮ್ ಇರುತ್ತೆ. 60 to 70% ರಿಮೈನಿಂಗ್ ಅಷ್ಟೇ ಚೇಂಜಸ್ ಇರುತ್ತೆ. ಸೊ ಇದು ಕಮ್ ಅಂಡರ್ CSCನೇ ಬರುತ್ತೆ. ಓಕೆ, ಯಾವ್ಯಾವುದನ್ನು ನೋಡೋದಾದರೆ ಮೊದಲಿಗೆ AML, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗು, ಅದೇ ರೀತಿ ಬ್ಲಾಕ್ ಚೈನ್ ಟೆಕ್ನಾಲಜಿ, ಆಮೇಲೆ ಇಂಟರ್ನೆಟ್ ಆಫ್ ಥಿಂಗ್ಸು, ಎಡ್ಜ್ ಕಂಪ್ಯೂಟಿಂಗು, ಸೈಬರ್ ಸೆಕ್ಯೂರಿಟಿ, ಆಮೇಲೆ 5G ಟೆಕ್ನಾಲಜಿ, ಕ್ಲೌಡ್ ಕಂಪ್ಯೂಟಿಂಗು, ಆಮೇಲೆ ರೋಬೋಟಿಕ್ಸು, ಆಮೇಲೆ ಕ್ರಿಪ್ಟೋಗ್ರಾಫಿ, ಈ ರೀತಿ ಡಿಫ್ರೆಂಟ್ ಬ್ರಾಂಚಸ್ ಇದೆ. ಬಟ್ ಇವೆಲ್ಲ ಬ್ರಾಂಚಸ್ಸು ಎಲ್ಲ ಕಾಲೇಜಲ್ಲಿ ಇಲ್ಲ. ಮೋಸ್ಟ್ ಪ್ರಾಬಬ್ಲಿ ಭಾಳಷ್ಟು ಕಾಲೇಜಲ್ಲಿ CSC ಮತ್ತು ISC IT ಇರುತ್ತೆ. ಓಕೆ, ಇವೆಲ್ಲ ಬ್ರಾಂಚಸ್ಸು ಸಬ್ ಬ್ರಾಂಚಸ್ಸು
ಕೆಲವೊಂದು ಟಾಪ್ ಕಾಲೇಜಲ್ಲಿ ಮತ್ತು ಆಟೋನಮಸ್ ಕಾಲೇಜಲ್ಲಿ ಎಲ್ಲಿ ಪ್ಲೇಸ್ಮೆಂಟ್ ಜಾಸ್ತಿ ಇದೆಯಲ್ಲ ಅಲ್ಲಿ ಇವನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ನೀವು ಬೇಕಂದ್ರೆ ಜಾಯ್ನ್ ಆಗ್ಬೋದು. ಇದ್ರ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದರೆ ಪರ್ಟಿಕ್ಯುಲರ್ ಆಗಿ ನೀವು ಇದರಲ್ಲೇ ಹೋಗೋದಾದರೆ, ಫಾರ್ ಎಕ್ಸಾಂಪಲ್ ನೀವು AML ಇಂಜಿನಿಯರ್ ಆಗೋದಾದರೆ ನೀವು AML ಮಾಡಿಕೊಂಡು ಪರ್ಟಿಕ್ಯುಲರ್ ಆಗಿ ವೇಕೆನ್ಸಿ ಕರೀತಾರೆ ಕಂಪ್ನಿಯಲ್ಲಿ. ಸೊ ನೀವು AML ಜಾಯ್ನ್ ಆಗ್ಬೋದು. ಓಕೆ, ಬಟ್ ಇದು ಕಮ್ ಅಂಡರ್ CSE ಬರುತ್ತೆ. ಓಕೆ, ಆಮೇಲೆ CSE ISC ಡಿಫ್ರೆನ್ಸ್ ಕೇಳ್ತಾಯಿದ್ರು ಫ್ರೆಂಡ್ಸ್. ಅದು ಕೂಡ ಸೇಮು. CSE ISCಗೆ 20% ಸಿಲೆಬಸ್ ಮಾತ್ರ ಚೇಂಜಸ್ ಇದೆ ISCಗೆ. ಸೊ ನಿಮಗೆ ವೇಕೆನ್ಸಿ ಕರೆಯುವಾಗ, ಪ್ಲೇಸ್ಮೆಂಟ್ ಕರೆಯುವಾಗ ಎರಡು ಬ್ರಾಂಚ್ ಸೇರಿನೇ ಕರೀತಾರೆ. CSE ISC ಅವರು ಅಂತಾನೆ ಕರೀತಾರೆ. ನಿಮ್ಮ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಬರುತ್ತಲ್ಲ ಆ ರೀತಿ ಎರಡು ಕೂಡನೇ ಕರೀತಾರೆ. ಜಾಬ್ಸ್ ನೋಡೋದಾದ್ರೆ ಜಾಬ್ಸ್ ಅಲ್ಲಿ 2 ಟೈಪ್ ಇದೆ. ಒಂದು ಪ್ರೈವೇಟ್ ಜಾಬ್ಸು, ಇನ್ನೊಂದು ಗೌರ್ಮೆಂಟ್ ಜಾಬ್ಸ್. ಮೊದಲಿಗೆ ಪ್ರೈವೇಟ್ ಜಾಬ್ ನೋಡೋಣ. ಪ್ರೈವೇಟ್ ಜಾಬ್ ಅಲ್ಲಿ ನಿಮಗೆ ಆನ್ ಕ್ಯಾಂಪಸ್ಸು ಮತ್ತು ಆಫ್ ಕ್ಯಾಂಪಸ್ ಅಂತ 2 ಟೈಪ್ಸ್ ಇರುತ್ತೆ. ಪ್ರೈವೇಟ್ ಅಲ್ಲಿ ಏನಂದ್ರೆ ಆನ್ ಕ್ಯಾಂಪಸ್ ಅಂದ್ರೆ ಏನಂದರೆ ನಿಮ್ಮ ಕಾಲೇಜಲ್ಲಿ ನೀವು ಏನು ಇಂಜಿನಿಯರಿಂಗ್ ಮಾಡ್ತಾ ಇರಲ್ಲ, ಇಂಜಿನಿಯರಿಂಗ್ ಮುಗಿದ ತಕ್ಷಣ ನೀವು ಫೈನಲ್ ಇಯರ್ ನಿಮ್ಮ ಕಾಲೇಜಲ್ಲೇ ಕಂಪ್ನೀಸ್ ಬರುತ್ತೆ. ಅಲ್ಲೇ ಅವರು ಟೆಸ್ಟ್ ಇಟ್ಕೊಂಡು ಅಲ್ಲೇ ಟೆಸ್ಟಲ್ಲಿ ಪಾಸ್ ಆದರೆ ಡೈರೆಕ್ಟಾಗಿ ನಿಮಗೆ ಜಾಬ್ ಆಪರ್ಚುನಿಟಿ ಕೊಡ್ತಾರೆ ನಿಮಗೆ. ಅದು ನೀವು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಆಮೇಲೆ ಕಂಪ್ನಿಗೆ ಜಾಯ್ನ್ ಆಗಬೇಕಾಗ್ತದೆ. ಇದು ಆನ್ ಕ್ಯಾಂಪಸ್ಸು. ಆಫ್ ಕ್ಯಾಂಪಸ್ ಏನಂದರೆ ನೀವು ಇಂಜಿನಿಯರಿಂಗ್ ಮುಗಿದ ತಕ್ಷಣ ಬೇರೆ ಕಡೆ ಅಪ್ಲೈ ಮಾಡಿ ಅಲ್ಲಿ ಪರ್ಟಿಕ್ಯುಲರ್ ಕಂಪ್ನಿ ರೀಚ್ ಆಗಿ ಅಲ್ಲಿ ಏನು ವೇಕೆನ್ಸಿ ಇದೆ ನೀವು ಅಲ್ಲಿ ಹೋಗಿ ಟೆಸ್ಟ್ ಇಡ್ತಾರೆ. ಟೆಸ್ಟ್ ಪಾಸ್ ಆಗಿ ಆಮೇಲೆ ಇಂಟರ್ವ್ಯೂ ತಗೋತಾರೆ. ಇಂಟರ್ವ್ಯೂ ಎಲ್ಲ ಪಾಸ್ ಆದಮೇಲೆ ಆಮೇಲೆ ಜಾಬ್ ಸಿಗುತ್ತೆ. ಓಕೆ, ಈಗ ಡಿಫ್ರೆನ್ಸ್ ಬಿಟ್ವೀನ್ ಆನ್ ಕ್ಯಾಂಪಸ್ಸು ಆಫ್ ಕ್ಯಾಂಪಸ್ ಏನಂದರೆ ಫ್ರೆಂಡ್ಸ್, ಆನ್ ಕ್ಯಾಂಪಸ್ ಈಸಿ. ಇಲ್ಲಿ ಕಾಂಪಿಟೇಷನ್ ಲೆವೆಲ್ ಸ್ವಲ್ಪ ಲೆಸ್ ಇರುತ್ತೆ ಕಂಪೇರ್ಡ್ ಟು ಆಫ್ ಕ್ಯಾಂಪಸ್. ಯಾಕಂದರೆ ಇಲ್ಲಿ ನಿಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಮಾತ್ರ ಇಲ್ಲಿ ನೀವು ಟೆಸ್ಟ್ ಬರೀತೀರಾ. ಈಗ ಕಂಪ್ನಿಯವ್ರು ಬರ್ತಾರೆ, ಈಗ ಕಾಲೇಜಿಗೆ ಕಂಪ್ನೀಸ್ ಬರ್ತಾರೆ. ಕಂಪ್ನೀಸ್ ಏನು ಮಾಡ್ತಾರೆ ಅಂದರೆ ಫಸ್ಟಿಗೆ ಆಪ್ಟಿಟ್ಯೂಡ್ ಟೆಸ್ಟ್ ಇಡ್ತಾರೆ. ಅದಾದ ತಕ್ಷಣ ನಿಮಗೆ ಟೆಕ್ನಿಕಲ್ ರೌಂಡು, ಅದಾದ ತಕ್ಷಣ HR ಇಂಟರ್ವ್ಯೂ ಅಂತ ಇರುತ್ತೆ. ಸೊ ಈಗ ಫಸ್ಟ್ ರೌಂಡಲ್ಲಿ ನಿಮಗೆ ಎಷ್ಟು ಜನ ಇರ್ತಾರೆ ನಿಮ್ಮ ಕಾಲೇಜಲ್ಲಿ CSE ಸ್ಟೂಡೆಂಟ್ಸ್ನ ಕರೀತಾರೆ. ಪರ್ಟಿಕ್ಯುಲರ್ ಕಂಪ್ನಿ ಏನಾದರೆ ಸಾಫ್ಟ್ವೇರ್ ಕಂಪ್ನಿ ಇತ್ತಂದರೆ CSE ಸ್ಟೂಡೆಂಟ್ನ ಕರೀತಾರೆ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ ಅದರಲ್ಲೇ ಆಯ್ಕೆ ಮಾಡ್ತಾರೆ. ಅವ್ರಿಗೆ ಇಷ್ಟು ವೇಕೆನ್ಸಿ ಅಂತ ತಗೋದಿರುತ್ತೆ, ಇಷ್ಟು ಜಾಬ್ ವೇಕೆನ್ಸಿ ಇರುತ್ತೆ ಕಂಪ್ನಿಯಲ್ಲಿ, ಅವ್ರು ಇಷ್ಟು ಅಂತ ತಗೋದಿರುತ್ತೆ. ಸೊ ನಿಮ್ದಲ್ಲಿ ಏನು ಮಾಡ್ತಾರೆ ಅಂದರೆ ಫಿಲ್ಟರ್ ಮಾಡ್ತಾರೆ. ಫಸ್ಟಿಗೆ ಒಂದು ಟೆಸ್ಟ್ ಇಡ್ತಾರೆ, ಆಪ್ಟಿಟ್ಯೂಡ್ ಟೆಸ್ಟು, ಅದರಲ್ಲಿ ಎಷ್ಟು ಫಿಲ್ಟರ್ ಮಾಡ್ತಾರೆ. ಅದಾದ ತಕ್ಷಣ ಟೆಕ್ನಿಕಲ್ ಇಂಟರ್ವ್ಯೂ. ಸೊ ಅಲ್ಲಿ ಟೆಕ್ನಿಕಲ್ ಇಂಟರ್ವ್ಯೂ ಪಾಸ್ ಆದ ತಕ್ಷಣ HR ಇಂಟರ್ವ್ಯೂ. ಸೊ ಈ ರೀತಿ ಫಿಲ್ಟರ್ ಮಾಡ್ತಾರೆ. ಸೊ ಇದು ನಿಮ್ಮ ಕಾಲೇಜಲ್ಲಿ ಅಷ್ಟೇ ಕಾಂಪಿಟೇಷನ್ ಆಗುತ್ತೆ. ಅದೇ ರೀತಿ ಈಗ ಆಫ್ ಕ್ಯಾಂಪಸ್ ಎದಕ್ಕೆ ಟಪ್ ಅಂದರೆ, ಈಗ ನೀವು ಹೊರಗಡೆ ನಿಮ್ಗೆ ಗೊತ್ತಿದ್ದು ಇವಾಗ ಎಷ್ಟು ಕಾಂಪಿಟೇಷನ್ ಜಾಸ್ತಿ ಇದೆ ಅಂದರೆ CSEಯಲ್ಲಿ ಬೇರೆ ಕಡೆ ಯಾವುದೇ ಕಂಪ್ನಿಯಲ್ಲಿ ಹೋದ್ರೆ ನೋಡಿ ನೀವೆಲ್ಲ ಆಲ್ರೆಡಿ ನೋಡಿರ್ಬೋದು TVಯಲ್ಲೆಲ್ಲ. ಬೇರೆ ಕಡೆಯಲ್ಲಿ ಹೋದ ತಕ್ಷಣ ಒಂದೆಲ್ಲೇ 10 to 20 ವೇಕೆನ್ಸಿ ಇದ್ರೆ ಸಾಕು. ಅದಕ್ಕೆ ಎಷ್ಟು ಅಪ್ಲಿಕೇಶನ್ ಹಾಕಿರ್ತಾರೆ. ಓಕೆ, 10,000 20,000 ಅಪ್ಲಿಕೇಶನ್ ಹಾಕಿರ್ತಾರೆ. ಅಲ್ಲಿ ಹೋಗಿ ಡೈರೆಕ್ಟ್ ಆ 10,000 ಅಲ್ಲಿ ನೀವು ಫಿಲ್ಟರ್ ಆಗಿ ಅಲ್ಲಿ ಟೆಸ್ಟ್ ಇಡ್ತಾರೆ. ಅದಾದ ತಕ್ಷಣ ಟೆಕ್ನಿಕಲ್ ರೌಂಡು, ಅದಾದ ತಕ್ಷಣ HR ರೌಂಡ್, ಅಲ್ಲಿ ಪಾಸ್ ಆಗಬೇಕು. ಸೊ ಆಫ್ ಕ್ಯಾಂಪಸ್ ಇಸ್ ವೆರಿ ಟಫು. ಮತ್ತು ನಿಮಗೆ ವೇಕೆನ್ಸಿ ಸಿಗೋದು ಕಷ್ಟ, ನೀವು ಹುಡುಕಾಡಬೇಕಾಗುತ್ತೆ. ನೀವು ಈಗ ಬೇರೆ ಬೇರೆ ವೆಬ್ಸೈಟಲ್ಲೆಲ್ಲ ಅಪ್ಲೈ ಮಾಡಬೇಕಾಗುತ್ತೆ ನಿಮ್ಮ ರೆಸ್ಯೂಮ್ನ, ಮತ್ತು ಈ ರೀತಿ ನಿಮ್ಮೆಲ್ಲ ಕನೆಕ್ಷನ್ ಬೆಳೆಸ್ಕೋಬೇಕಾಗುತ್ತೆ. ಅದಾದಮೇಲೆ ಅಲ್ಲಿ ವೇಕೆನ್ಸಿ ಇದೆ, ನೀವು ಜಾಯ್ನ್ ಆಗಬೇಕಾಗುತ್ತೆ. ಸೊ ಆಫ್ ಕ್ಯಾಂಪಸ್ ವೆರಿ ಟಫು. ಅದಕ್ಕೆ ಯಾರು ಫ್ರೆಂಡ್ಸ್ ನೀವೇನಾದ್ರು ಇಂಜಿನಿಯರ್ ಮಾಡ್ಬೇಕಂದ್ರೆ CSE ಜಾಬ್ ತೊಗೊಂಬಂದರೆ ನಿಮ್ಮ ಕಾಲೇಜಲ್ಲಿ ತೊಗೊಳ್ಳೋದೇ ಉತ್ತಮ. ಆಮೇಲೆ ಕಾಲೇಜಲ್ಲಿ ಎಲ್ಲಿ ಪ್ಲೇಸ್ಮೆಂಟ್ಸ್ ಇದಿಲ್ಲ ಆ ಕಾಲೇಜ್ ಜಾಯ್ನ್ ಆಗೋದೇ ವೆರಿ ಗುಡ್. ಆನ್ ಕ್ಯಾಂಪಸ್ ಸಿಗಬೇಕಂದ್ರೆ ನೀವೇನು ಮಾಡಬೇಕಾಗುತ್ತೆ ಅಂದರೆ, ನೀವು ಫಸ್ಟ್ ಇಯರಿಂದನೇ ನೀವೇನು ಜಾಯ್ನ್ ಆಗ್ತಾರೆ ಇಂಜಿನಿಯರಿಂಗ್, ಫಸ್ಟ್ ಇಯರಿಂದ ನೀವು ಸ್ಕಿಲ್ ಸೆಟ್ನ ಬೆಳೆಸ್ಕೋಬೇಕಾಗುತ್ತೆ. ಅಪಾರ್ಟ್ ಫ್ರಮ್ ನೀವೇನು CGPA ಮೇಂಟೈನ್ ಮಾಡ್ತೀರಾ ಅಲ್ಲಿ ಕಾಲೇಜಲ್ಲಿ CGPA ಮೇಂಟೈನ್ ಅದನ್ನು ಬಿಟ್ಟು ಅದು ಅಪಾರ್ಟ್ ಫ್ರಮ್ ನೀವು ಸ್ಕಿಲ್ ಡೆವಲಪ್ಮೆಂಟ್ ಬೇಕಾಗುತ್ತೆ. ಇಂಟರ್ನ್ಶಿಪ್ ಆಗಿರ್ಬೋದು, ಕೋರ್ಸ್ ಆಗಿರ್ಬೋದು, ನೀವು ರಿಲೇಟೆಡ್ ಕಂಪ್ನಿಗೆ ಏನು ರಿಲೇಟೆಡ್ ಬೇಕಲ್ಲ ಅದನ್ನ ನೀವು ಸ್ಕಿಲ್ ಡೆವಲಪ್ ಮಾಡ್ಕೊಂಡ್ರೆ ನೀವು ಫೈನಲ್ ಇಯರ್ಗೆ ಈಸಿ ಆಗುತ್ತೆ. ಸೊ ಅಲ್ಲಿ ಆಪ್ಟಿಟ್ಯೂಡ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಆಪ್ಟಿಟ್ಯೂಡ್ ಮತ್ತು ಟೆಕ್ನಿಕಲ್ ರೌಂಡ್ ಎಲ್ಲ ನೀವು ಪಾಸ್ ಆದರೆ ಜಾಬ್ ಸಿಗುತ್ತೆ. ಡೈರೆಕ್ಟಾಗಿ ನೀವು ಕಾಲೇಜ್ ಜಾಯ್ನ್ ಆದ ತಕ್ಷಣ ನಿಮಗೆ ನೀವು ಏನು ಫಾರ್ ಎಕ್ಸಾಂಪಲ್ ನೀವು ಭಾಳಷ್ಟು ಜನ ಅನ್ಕೊಂಡಿರ್ತಾರೆ ನೀವು ಟಾಪ್ ಕಾಲೇಜಲ್ಲಿ ಸಿಕ್ಕ ತಕ್ಷಣ ನಂಗೆ ಜಾಬ್ ಸಿಗುತ್ತೆ ಅನ್ಕೊಂಡಿರ್ತಾರೆ. ಆ ರೀತಿ ಇರಲ್ಲ. ಅಲ್ಲಿ ನಿಮ್ಮ ಪ್ಲೇಸ್ಮೆಂಟ್ಸ್ ಆಪರ್ಚುನಿಟಿ ಕೊಡ್ತಾರೆ, ಪಾಸ್ ಆಗೋದು ನೀವೇ. ಸೊ ಅದಕ್ಕೆ ನೀವು ಕರೆಕ್ಟಾಗಿ ಯಾರು ಸ್ಕಿಲ್ಡ್ ಕಂಪ್ನಿಗೆಲ್ಲ ಯಾರು ಬೇಕಂದರೆ ಸ್ಕಿಲ್ಸ್ ಇಂಜಿನಿಯರ್ಸ್ ಮಾತ್ರ ಬೇಕಾಗಿದ್ದಾರೆ ಅವ್ರಿಗೆ, ಬೇರೆಯವರೆಲ್ಲ ಬೇಡ. ಸೊ ಅದಕ್ಕೋಸ್ಕರ ಅವರು ಸ್ಕಿಲ್ ಸೆಟ್ನ ಫೈಂಡ್ ಔಟ್ ಮಾಡ್ತಾರೆ ನಿಮ್ಮಲ್ಲಿ ವಿತ್ ಹೆಲ್ಪ್ ಆಫ್ ಟೆಸ್ಟ್ ಇಟ್ಕೊಂಡು ಅವರು ಕಂಡುಹಿಡಿತಾರೆ. ಅದಾದ ತಕ್ಷಣ ತಗೋತಾರೆ. ಸೊ ಇದು ಆನ್ ಕ್ಯಾಂಪಸ್. ಆಫ್ ಕ್ಯಾಂಪಸ್ ಇದಕ್ಕಿಂತ ಟಾಪ್ ಕಾಂಪಿಟೇಷನ್ ಜಾಸ್ತಿ ಇದೆ. ಸೊ ಸ್ಕಿಲ್ಲು ಇನ್ನೊಂದು ಸ್ವಲ್ಪ ಜಾಸ್ತಿ. ಇಲ್ಲೇ ಸ್ವಲ್ಪ ನೀವು ಮೀಡಿಯಮ್ ಆದರೆ ಸ್ವಲ್ಪ ಪರವಾಗಿಲ್ಲ. ಅಲ್ಲಿ ಅಡ್ವಾನ್ಸ್ ಲೆವೆಲ್ಗೆ ನೀವು ಪ್ರಿಪೇರ್ ಆಗಬೇಕು. ಯಾಕಂದರೆ ಅಲ್ಲಿ ಕಾಂಪಿಟೇಷನ್ ಭಾಳ ಸ್ಟೂಡೆಂಟ್ಸ್ ನಿಮ್ಮ ಲೆವೆಲ್ಗೆ ಇರ್ತಾರೆ. ಸೊ ಅವ್ರು ಫಿಲ್ಟರ್ ಮಾಡ್ಬೇಕಂದ್ರೆ ಅಲ್ಲಿ ಟಫ್ ಕ್ವಶನ್ ತೆಗಿತಾರೆ. ಆಮೇಲೆ ಇಂಟರ್ವ್ಯೂ ಟಫ್ ಇರುತ್ತೆ ಕಂಪೇರ್ ಟು ಆನ್ ಕ್ಯಾಂಪಸ್ಸು. ಅದರಲ್ಲಿ ಜಾಬ್ ಪೊಸಿಷನ್ ಯಾವ್ಯಾವ ಬರ್ತಾವೆ ಅಂದರೆ, CSEಯಲ್ಲಿ ಜಾಬ್ ಪೊಸಿಷನ್ ಯಾವ್ಯಾವ ಬರ್ತಾವೆ ಅಂದರೆ, ಮೊದಲಿಗೆ ಸಾಫ್ಟ್ವೇರ್ ಇಂಜಿನಿಯರು, ಸಾಫ್ಟ್ವೇರ್ ಡೆವಲಪರು, ಅದಾದ ತಕ್ಷಣ ಡಾಟಾ ಸೈಂಟಿಸ್ಟ್ ಅಂತ ನಿಮ್ಗೆ ಕರ್ಕೋತಾರೆ. ನೆಕ್ಸ್ಟು ಆಮೇಲೆ AML ಇಂಜಿನಿಯರು, ಆಮೇಲೆ ಕಂಪ್ಯೂಟರ್ ಆರ್ಕಿಟೆಕ್ಚರು, ಸೈಬರ್ ಸೆಕ್ಯೂರಿಟಿ ಅನಲಿಸ್ಟು, ಕ್ಲೌಡ್ ಇಂಜಿನಿಯರು, ಡೆವಾಪ್ಸ್ ಇಂಜಿನಿಯರು, ಮತ್ತು ಬ್ಲಾಕ್ ಚೈನ್ ಡೆವಲಪರು, ರೋಬೋಟಿಕ್ ಇಂಜಿನಿಯರು, ನೆಟ್ವರ್ಕ್ ಇಂಜಿನಿಯರು, UI UX ಇಂಜಿನಿಯರು, ಇವೆಲ್ಲ ಪೊಸಿಷನ್ಸು. ಅದಾದ ವೆಬ್ ಡೆವಲಪರು, ಸಿಸ್ಟಮ್ ಅನಲಿಸ್ಟು, ಡಾಟಾಬೇಸ್ ಅಡ್ಮಿನಿಸ್ಟ್ರೇಷನ್, ಇವೆಲ್ಲ ಪೊಸಿಷನ್ನು. ಇದ್ರ ತಕ್ಕಂತೆ ನಿಮಗೆ ಸ್ಯಾಲ್ರಿ ಕೂಡ ಇರುತ್ತೆ. ಸೊ ಈಗ ಆನ್ ಕ್ಯಾಂಪಸ್ಸು ನಿಮ್ಮ ಕಾಲೇಜಲ್ಲೇ ನೀವು ಜಾಯ್ನ್ ಆದರೆ ಸ್ಯಾಲ್ರಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಮಿನಿಮಮ್ ಈಗ ಎವರೇಜ್ ಸ್ಯಾಲ್ರಿ ನಡೀತಾ ಅಂದರೆ 4 to 6 lakh ನೀವು ಸ್ಟಾರ್ಟಿಂಗು. ಅದಾದ ತಕ್ಷಣ ನೀವು ಜಾಯ್ನ್ ಆದ ತಕ್ಷಣ ಎಕ್ಸ್ಪೀರಿಯನ್ಸು ಮೇಲೆ ನಿಮಗೆ ಪ್ರತಿ ವರ್ಷ 30% 40% ಇನ್ಕ್ರೀಸ್ ಮಾಡ್ತಾರೆ. ಅದು ಬೇಸ್ಡ್ ಆನ್ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಇನ್ಕ್ರೀಸ್ ಮಾಡ್ತಾರೆ. ಓಕೆ, ಆಫ್ ಕ್ಯಾಂಪಸ್ ಆದರೆ ಸ್ವಲ್ಪ ಕಡಿಮೆ, ನಿಮಗೆ
3 to 5 ಲ್ಯಾಕು ನೀವು ಸ್ಟಾರ್ಟಿಂಗು, ಯಾಕಂದರೆ ಅಲ್ಲಿ ಆಫ್ ಕ್ಯಾಂಪಸಲ್ಲಿ ವೇಕೆನ್ಸಿ ಜಾಸ್ತಿ ಇರಲ್ಲ, ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ಕಾಂಪಿಟೇಷನ್ ಜಾಸ್ತಿ ಇರೋದ ಕಾರಣ ಅಮೌಂಟ್ನ ಕಡಿಮೆ ಇಡ್ತಾರೆ. ಸೊ ಎಲ್ಲ ಸ್ಟೂಡೆಂಟ್ಸು ಈಸಿಲಿ ಫಸ್ಟ್ ಏನಾದ್ರು ಜಾಯ್ನ್ ಆಗ್ತಾರೆ. ಅದಕ್ಕೋಸ್ಕರ ನೆಕ್ಸ್ಟು ಟಾಪ್ ಕಂಪ್ನಿ ನೋಡೋದಾದರೆ ಇನ್ಫೋಸಿಸ್ಸು, ವಿಪ್ರೋ, TCS, ಮೈಕ್ರೋಸಾಫ್ಟು, ಅಮೆಜಾನು, ಫ್ಲಿಪ್ಕಾರ್ಟು, ಈ ರೀತಿ ಇವು ಎಲ್ಲ ಟಾಪ್ ಕಂಪ್ನೀಸು CS ಇಂಜಿನಿಯರ್ನ ಹೈರ್ ಮಾಡ್ತಾರೆ ಜಾಸ್ತಿ ಜನ. ಸೊ ಇವ್ರದ್ದು ಪ್ಯಾಕೇಜ್ ಕೂಡ ಜಾಸ್ತಿ ಇರುತ್ತೆ, ಬಟ್ ಇಂಟರ್ವ್ಯೂ ಕೂಡ ಟಫ್ ಇರುತ್ತೆ. ಬೇಸ್ಡ್ ಆನ್ ಪರ್ಫಾರ್ಮೆನ್ಸೇ ತಗೋತಾರೆ ಅವರು. ನಿಮ್ಮ ಟೆಕ್ನಿಕಲ್ ರೌಂಡ್ ಇಟ್ಕೊಂಡು ಟೆಕ್ನಿಕಲ್ ರೌಂಡ್ ಜಾಸ್ತಿ ಇರುತ್ತೆ ಇಲ್ಲಿ. ಇವೆಲ್ಲ ಅಮೆಜಾನ್ ಎಲ್ಲ ಪ್ಯಾಕೇಜ್ ಎಲ್ಲ ನಿಮಗೆ 20 ಲ್ಯಾಕು 30 ಲ್ಯಾಕು ಸ್ಟಾರ್ಟಿಂಗ್ ಇರುತ್ತೆ. ಸೊ ಇವ್ರದ್ದು ಇಂಟರ್ವ್ಯೂ ಕೂಡ ಟಫ್ ಇರುತ್ತೆ. ಓಕೆ, ಗೌರ್ಮೆಂಟ್ ಜಾಬ್ ನೋಡೋದಾದ್ರೆ ಫ್ರೆಂಡ್ಸ್, ಗೌರ್ಮೆಂಟ್ ಜಾಬ್ ಮಾಡ್ಬೇಕಂದ್ರೆ ನೀವು PSU ಅಲ್ಲಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪ್ನಿಯಲ್ಲಿ ಜಾಯ್ನ್ ಆಗ್ಬೇಕಂದ್ರೆ ನೀವು ಗೇಟ್ ಎಕ್ಸಾಮ್ ಅಂತ ಇರುತ್ತೆ. ನೀವು ಇಂಜಿನಿಯರಿಂಗ್ ಫೈನಲಲ್ಲಿ ಬರಿಬೋದು. ಓಕೆ, ಅದಾದ ತಕ್ಷಣ ಇಂಜಿನಿಯರಿಂಗ್ ಮುಗಿದ ತಕ್ಷಣ ಬರಿಬೋದು. ಬಟ್ ಗೇಟು ಸ್ವಲ್ಪ ಟಫ್ ಇರುತ್ತೆ, ನೀವು ಓದಬೇಕಾಗುತ್ತೆ ಕರೆಕ್ಟಾಗಿ. ನೀವು 4th ಸೆಮಿಸ್ಟ್ರಿಂದನೇ ಸಬ್ಜೆಕ್ಟ್ಸ್ ಯಾವ ಇರುತ್ತೆ ಅಂದರೆ ನೀವು 3rd ಸೆಮಿಸ್ಟ್ರಿಂದ 8th ಸೆಮಿಸ್ಟರ್ಗೆ ಸಬ್ಜೆಕ್ಟ್ ಇರ್ತವೆ. ಸೊ ನೀವು ಅವನ್ನ ಕರೆಕ್ಟಾಗಿ ಓದಿ ನೀವು ಗೇಟ್ ಎಕ್ಸಾಮ್ ಪಾಸ್ ಆಗಿ ನೀವು PSU ಕೂಡ ಜಾಯ್ನ್ ಆಗ್ಬೋದು. ಎಲ್ಲ ಗೌರ್ಮೆಂಟ್ ಕಂಪ್ನೀಸ್ ಯಾವ್ಯಾವ ಅಂದರೆ ONGC ಆಗಿರ್ಬೋದು, BL ಆಗಿರ್ಬೋದು, ಮತ್ತು HP ಆಗಿರ್ಬೋದು, ಆಮೇಲೆ ಕೋಲ್ ಇಂಡಿಯಾ ಆಗಿರ್ಬೋದು, DRDO ಆಗಿರ್ಬೋದು, ISRO ಆಗಿರ್ಬೋದು, ಇಲ್ಲೆಲ್ಲ ನಿಮಗೆ ವೇಕೆನ್ಸಿ ಇರುತ್ತೆ. ನಿಮ್ಮ IS ಇಂಜಿನಿಯರ್ಗೆ ಅಂದರೆ IS CS ಇಂಜಿನಿಯರ್ಗೆ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಗೆ ಅಲ್ಲೆಲ್ಲ ಸಾಫ್ಟ್ವೇರ್ ಡೆವಲಪರ್, ವೆಬ್ ಡೆವಲಪರ್ ಎಲ್ಲ ನಿಮ್ಮ ಪೊಸಿಷನ್ ಇರುತ್ತೆ. ಸೊ ಅಲ್ಲಿ ಸ್ಯಾಲ್ರಿ ರೇಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ನಿಮಗೆ 60,000 to 1.5 ಲ್ಯಾಕ್ ತನಕ ಇರುತ್ತೆ. ಇದು ಬೇಸ್ಡ್ ಆನ್ ಪೊಸಿಷನ್, ಆಯಾ ಕಂಪ್ನಿಯಲ್ಲಿ ಪೊಸಿಷನ್ ಅಂತ ಕರೀತಾರೆ. ಓಕೆ, ಸೊ ಇದು ಗೇಟ್ ಎಕ್ಸಾಮ್ ಕಂಪಲ್ಸರಿ ಪಾಸ್ ಆಗಿರಬೇಕು. ಇದು ಬಿಟ್ಟು ನೀವು ಮತ್ತೆ ಯಾವ ಗೌರ್ಮೆಂಟ್ ಜಾಬ್ ಜಾಯ್ನ್ ಆಗ್ಬೋದು ಅಂದರೆ ನೀವು ಸ್ಟೇಟ್ ಗೌರ್ಮೆಂಟಲ್ಲಿ ಕರೀತಾರೆ. ಓಕೆ, ಫಾರ್ ಎಕ್ಸಾಂಪಲ್ ನಿಮ್ಮ ಕರ್ನಾಟಕದಲ್ಲಿ BMTC, ಓಕೆ, BMRC, ಈ ರೀತಿ ಸಪ್ರೇಟ್ ಅಲ್ಲಿ ಸಾಫ್ಟ್ವೇರ್ ಡೆವಲಪರು ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪರ್ಸನ್ ತಗೋತಾರೆ. ಸೊ ನೀವು 1 year ಎಕ್ಸ್ಪೀರಿಯನ್ಸ್ 2 year ಎಕ್ಸ್ಪೀರಿಯನ್ಸ್ ಆದ್ರೂ ನೀವು ಜಾಯ್ನ್ ಆಗ್ಬೋದು. ಪ್ರೆಷರ್ ಕೂಡ ಇರುತ್ತೆ, ಅಲ್ಲಿ ಸ್ವಲ್ಪ ಸ್ಯಾಲ್ರಿ ಕಡಿಮೆ ಇರುತ್ತೆ. ಸ್ಟೇಟ್ ಗೌರ್ಮೆಂಟ್ ಜಾಬಲ್ಲಿ ಸ್ವಲ್ಪ ಅಮೌಂಟ್ ಕಡಿಮೆ ಇರುತ್ತೆ ಕಂಪೇರ್ ಟು ಸೆಂಟ್ರಲ್ ಗೌರ್ಮೆಂಟು, ಯಾಕಂದರೆ ಅಲ್ಲಿ ಅದು ಆಲ್ ಓವರ್ ಇಂಡಿಯಾ ಕಂಪ್ನೀಸು. ಸೊ ಅದಕ್ಕೋಸ್ಕರ ನಮ್ಗೆ ಸ್ಟೇಟಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು 50,000 to 80,000 ಸ್ಟಾರ್ಟಿಂಗ್ ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಇಲ್ಲಿ ಕಾಂಪಿಟೇಷನ್ ಹ್ಯೂಜ್ ಇರುತ್ತೆ. ಸೊ ನೀವು ಕರೆಕ್ಟಾಗಿ ಪ್ರಿಪೇರ್ ಮಾಡಿ ಪಾಸ್ ಆದರೆ ನಿಮ್ಗೆ ಈಸಿಲಿ ಜಾಬ್ ಸಿಗುತ್ತೆ, ಯಾರು ಗೌರ್ಮೆಂಟ್ ಜಾಬ್ ಹೋಗ್ಬೇಕಂತ ಅನ್ಕೊಂಡಿದ್ರೆ. ಆಮೇಲೆ ಇದು ಅಪಾರ್ಟ್ ಫ್ರಮ್ ಇದು ಹೈಯರ್ ಎಜುಕೇಷನ್ ಹೋಗೋದಾದ್ರೆ ನೀವು MTech ಮಾಡ್ಬೋದು, MS ಮಾಡ್ಬೋದು. MS ನೀವು ಬೇರೆ ಹೊರದೇಶದಲ್ಲಿ ಹೋಗಿ ಪರ್ಟಿಕ್ಯುಲರ್ ಆಗಿ, ಈಗ ಫಾರ್ ಎಕ್ಸಾಂಪಲ್ ನೀವು ಈಗ ನೀವು ಕಂಪ್ಯೂಟರ್ ಸೈನ್ಸಲ್ಲಿ ಪರ್ಟಿಕ್ಯುಲರ್ AML ನೀವು ಏನು MS ಮಾಡಿದ್ರೆ MS ಮಾಡ್ಕೋಬೋದು, ಸಪ್ರೇಟಾಗಿ ನೆಕ್ಸ್ಟ್ ಮಾಡ್ಬೋದು. ಅದು ಮಾಡೋ ಸ್ಯಾಲ್ರಿ ಅಂತೂ ಹ್ಯೂಜ್ ಇರುತ್ತೆ. ಅದೆಲ್ಲ ನಿಮ್ಗೆ ಡಿಸ್ಅಡ್ವಾಂಟೇಜ್ ಆಫ್ CSE ಬ್ರಾಂಚ್ ನೋಡೋದಾದ್ರೆ, ಈ ಬ್ರಾಂಚಲ್ಲಿ ಕಾಂಪಿಟೇಷನ್ನು ವೆರಿ 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 ಹೈ ಇದೆ. ಯಾಕಂದರೆ ಈ ಬ್ರಾಂಚ್ಗೆ ಯಾರ್ಯಾರು ಈಗ ಪ್ಲೇಸ್ಮೆಂಟ್ಸ್ಗೆ ಯಾರ್ಯಾರು ಎಲಿಜಿಬಲ್ ಇರ್ತಾರೆ ಅಂದರೆ BCA, MCA, ಆಮೇಲೆ BSc ಇನ್ ಕಂಪ್ಯೂಟರ್ ಸೈನ್ಸು ಮತ್ತು EC ಅವರು ಕೂಡ ಎಲಿಜಿಬಲ್ ಇರ್ತಾರೆ. ಅವರು ಕೂಡ ಸಾಫ್ಟ್ವೇರ್ ಶಿಫ್ಟ್ ಆಗ್ತಾಯಿದ್ದಾರೆ. ಆಮೇಲೆ ಇವಾಗ ನೆಕ್ಸ್ಟ್ ಏನು ಯಾವ ರೀತಿ ಮಾಡ್ತಾ ಇದೆ ಅಂದರೆ, ಇಂಜಿನಿಯರಿಂಗ್ ಮುಗಿಸ್ಕೊಂಡಿರ್ತಾರೆ ಬೇರೆ ಬ್ರಾಂಚ್ ಅವರು, ಮೆಕ್ಯಾನಿಕಲ್, ಸಿವಿಲ್, ಅವರೆಲ್ಲ ಏನು ಮಾಡ್ತಾ ಇದೆ ಅಂದರೆ, ಇನ್ ಕೇಸ್ ಯಾರು ಮೆಕ್ಯಾನಿಕಲ್, ಸಿವಿಲ್, ಬೇರೆ ಬ್ರಾಂಚ್ ಎಲೆಕ್ಟ್ರಿಕಲಲ್ಲಿ ಜಾಬ್ ಸಿಗಲಿಲ್ಲ ಅಂದರೆ ಏನು ಮಾಡ್ತಾ ಇದ್ದಾರೆ, ಸಾಫ್ಟ್ವೇರ್ ಕೋರ್ಸ್ ಮಾಡೋದು 6 months. ಓಕೆ, ಇಲ್ಲಿ ಬೆಂಗಳೂರು ಬರೋದು, ಬೇರೆ ಎಲ್ಲಾದರೂ ಆನ್ಲೈನ್ ಮಾಡೋದು 6 months. ಬಟ್ ಯಾರು ಸ್ಕಿಲ್ ಡೆವಲಪ್ ಮಾಡ್ಕೊಡ್ತಾರೆ ಅವ್ರು ಜಾಬ್ ಸಿಗುತ್ತೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಸ್ಕಿಲ್ ಡೆವಲಪ್ ಮಾಡಿಕೊಂಡು ಸಾಫ್ಟ್ವೇರ್ ಶಿಫ್ಟ್ ಆಗ್ತಾ ಇದ್ದಾರೆ. ಸೊ ಸಾಫ್ಟ್ವೇರ್ ಕಂಪ್ನಿಯವ್ರು ಏನು ಮಾಡ್ತಾ ಇದ್ದಾರೆ, ಓನ್ಲಿ ಸ್ಕಿಲ್ ನೋಡ್ತಾ ಇದ್ದಾರೆ, ಬ್ರಾಂಚು ಏನೂ ನೋಡ್ತಾ ಇಲ್ಲ. ಓನ್ಲಿ ನಿಮ್ಮ ಹತ್ರ ಸ್ಕಿಲ್ ಇದೆಯಾ ಅವರು ಈಸಿಲಿ ಹೈರ್ ಮಾಡ್ತಾ ಇದ್ದಾರೆ. ಸೊ ಇದೊಂದು ಡಿಸ್ಅಡ್ವಾಂಟೇಜು. ಇಲ್ಲಿ ಕಾಂಪಿಟೇಷನ್ ಲೆವೆಲ್ ಹೆವಿ ಇದೆ. ಯಾರು ಸ್ಟಾರ್ಟಿಂಗಿಂದನೇ ಸ್ಕಿಲ್ ಡೆವಲಪ್ ಮಾಡಿಕೊಂಡು, ಓಕೆ, ಈ ಸಾಫ್ಟ್ವೇರಲ್ಲಿ ಫುಲ್ ಸ್ಕಿಲ್ ಡೆವಲಪ್ ಮಾಡ್ಕೊಂಡು ಯಾರು ಇರ್ತಾರಲ್ಲ ಅವ್ರಿಗೆ ಈಸಿಲಿ ಜಾಬ್ ಸಿಗ್ತಾ ಇದೆ. ಓಕೆ, ಆಮೇಲೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ, ಇಲ್ಲಿ ಪ್ಲೇಸ್ಮೆಂಟ್ಸ್ ಅಪಾರ್ಚುನಿಟಿ ಕೂಡ ಕೆಲವೊಂದು ಕಡಿಮೆ ಆಗ್ತದೆ. ಯಾಕಂದರೆ ಕೊರೋನಾಕ್ಕಿಂತ ಮುಂಚೆ ಸ್ವಲ್ಪ ಕೊರೋನಾದಲ್ಲಿ ಜಾಸ್ತಿ ಇತ್ತು ಸಾಫ್ಟ್ವೇರ್, ಯಾಕಂದ್ರೆ ಅವಾಗೆಲ್ಲ ಫುಲ್ ಎಲ್ಲ ಸಾಫ್ಟ್ವೇರ್ ಇತ್ತು, ಆಫ್ಲೈನ್ ಎಲ್ಲ ಬಂದಿತ್ತಲ್ಲ, ಅದಕ್ಕೋಸ್ಕರ ಇವಾಗ ಸ್ವಲ್ಪ ಆಫ್ಲೈನ್ ಕಡಿಮೆ ಇದೆ. ಸೊ ವೇಕೆನ್ಸಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಆದರೆ ಕಾಂಪಿಟೇಷನ್ ಹೆವಿ. ವೇಕೆನ್ಸಿ ಕಡಿಮೆ ಆದಂಗೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಆದರೆ ಇನ್ನೊಂದು ಏನಂದರೆ ಅಡ್ವಾಂಟೇಜ್ ಈ ಬ್ರಾಂಚ್ದು, ಓಕೆ, ಇದು ಯಾಕಂದರೆ ಕಂಟಿನ್ಯೂಸ್ ನಿಮಗೆ ಟ್ರೆಂಡಿಂಗ್ ಹೊಸ ಟೆಕ್ನಾಲಜಿ ಬರುತ್ತೆ, ಕಲಿಯೋಕ್ಕೆ ಸಿಗುತ್ತೆ. ಆದರೆ ನೀವು ಅದ್ರ ತಕ್ಕಂತೆ ಟೆಕ್ನಾಲಜಿ ಪ್ರಕಂತಿದ್ರೆ ಈಸಿಲಿ ನೀವು ಸರ್ವ್ ಆಗ್ತಾರೆ ಈ ಬ್ರಾಂಚಲ್ಲಿ. ಎಟ್ ಲಾಸ್ಟು ನನ್ನ ಸಜೆಷನ್ ಇದ್ದರೆ ಕರೆಕ್ಟಾಗಿ ಥಿಂಕ್ ಮಾಡಿ ಫ್ರೆಂಡ್ಸ್, ನೀನು ಬ್ರಾಂಚಲ್ಲಿ ಸರ್ವ್ ಆಗ್ತೀನಿ ಇಲ್ಲೋ, ನಾನು ಸರ್ವ್ ಆದರೆ ನನ್ನ ಕೋಡಿಂಗು ನನಗೆ ಬರುತ್ತೆ ಇಲ್ಲೋ, ನಾನು ಕೋಡಿಂಗ್ ಕಂಟಿನ್ಯೂಸು ನನಗೆ ಇಂಟ್ರೆಸ್ಟ್ ಇದೇನೋ ಇಲ್ಲೋ, ನನ್ನ ಪ್ಯಾಷನ್ ಇದೇನೋ ಇಲ್ಲೋ ಅಂತ ಥಿಂಕ್ ಮಾಡಿಕೊಂಡು ಆಮೇಲೆ ಡಿಸೈಡ್ ಮಾಡಿ. ಸಿಂಪ್ಲಿ ಯಾರೋ ನಿಮ್ಮ ಫ್ರೆಂಡ್ಸ್ ಹೇಳಿದ್ದಾರೆ, ಯಾರೋ ರಿಲೇಷನ್ ಹೇಳಿದ್ದಾರೆ, ಆಮೇಲೆ ಈ ಬ್ರಾಂಚಲ್ಲಿ ವೇಕೆನ್ಸಿ ಜಾಸ್ತಿ ಇದೆ, ನಾನು ಜಾಯ್ನ್ ಆದ ತಕ್ಷಣ ಜಾಬ್ ಸಿಗುತ್ತೆ ಅಂತ ಅಂದ್ಕೊಂಡ್ರೆ ನೀವು ಸುಳ್ಳು. ಅದನ್ನು ಕರೆಕ್ಟಾಗಿ ಥಿಂಕ್ ಮಾಡಿಕೊಂಡು ನೀವೇ ಜಾಬ್ ತೊಗೋಬೇಕು, ನೀವೇ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು, ನೀವೇ ಓದಬೇಕು, ನೀವೇ CGPA ಮೇಂಟೈನ್ ಮಾಡಬೇಕು. ಅದಕ್ಕೆ ಕರೆಕ್ಟಾಗಿ ಥಿಂಕ್ ಮಾಡ್ಕೊಳ್ಳಿ, ಈ ಬ್ರಾಂಚಲ್ಲಿ ನನಗೆ ನಾನು ಸರ್ವ್ ಆಗ್ತೀನಿ ಅಂತ ಥಿಂಕ್ ಮಾಡ್ಕೊಂಡು ಡಿಸೈಡ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಅಂಡ್